ನಮಸ್ತೆ ವೀಕ್ಷಕರೇ, ನಾಡು ನುಡಿ ನ್ಯೂಸ್ ಲೈವ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಬಾಳು ಬೆಳಗುಂದಿಯವರು ಫೈನಲ್ ಪ್ರವೇಶವನ್ನು ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ತನ್ನದೇ ಆದ ಹಾಡುಗಳ ಮೂಲಕ ಫೇಮಸ್ ಆಗಿದ್ದ ಬಾಳು ಬೆಳಗುಂದಿಯವರು ಸರಿಗಮಪದಲ್ಲಿ ಪ್ರವೇಶವನ್ನು ಪಡೆದುಕೊಂಡಿದ್ದರು. ಎಲ್ಲ ಹಾಡುಗಳನ್ನು ಜನಪದ ರೀತಿಯಲ್ಲಿ ಹಾಡುವ ಬಾಳು ಬೆಳಗುಂದಿಯವರು ಸದ್ಯ ಫೈನಲ್ ಪ್ರವೇಶವನ್ನು ಕೂಡ ಮಾಡಿದ್ದಾರೆ. ಸದ್ಯ ಫೈನಲ್ ಪ್ರವೇಶವನ್ನು ಮಾಡಿರುವ ಬಾಳು ಬೆಳಗುಂದಿಯವರಿಗೆ ಈಗ ದೊಡ್ಡ ಆಘಾತ ಎದುರಾಗಿದೆ. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ಬಾಳು ಬೆಳಗುಂದಿಯವರನ್ನು ಪ್ರೇಕ್ಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಾಳು ಬೆಳಗುಂದಿಯವರಿಗಿಂತ ಚೆನ್ನಾಗಿ ಹಾಡುಗಳನ್ನು ಹಾಡುವವರನ್ನು ಎಲಿಮಿನೇಟ್ ಮಾಡಿರುವ ಜಿ ಕನ್ನಡ ವಾಹಿನಿ ಬಾಳು ಬೆಳಗುಂದಿಯವರಿಗೆ ಫೈನಲ್ ಪ್ರವೇಶವನ್ನು ನೀಡಿದೆ. ಆತ ಯಾವುದೇ ಹಾಡಿಗೂ ರಾಗ ತಾಳ ಇಲ್ಲದೆ ಶ್ರುತಿ ಕೂಡ ಇಲ್ಲದೆ ಹಾಡುತ್ತಾನೆ. ಆದರೆ ಆತ ಫೈನಲ್ ಪ್ರವೇಶವನ್ನು ಮಾಡಿದ್ದಾನೆ. ಸದ್ಯ ಜಿ ಕನ್ನಡ ವಾಹಿನಿ ಬಾಳು ಬೆಳಗುಂದಿಯವರಿಗೆ ಫೈನಲ್ ಪ್ರವೇಶವನ್ನು ನೀಡಿದ್ದು ಪ್ರೇಕ್ಷಕರ ಬೇಸರಕ್ಕೆ ಕಾರಣವಾಗಿದೆ. ಜಿ ಕನ್ನಡ ವಾಹಿನಿ ಕೇವಲ TRP ಉದ್ದೇಶದಿಂದ ಬಾಳು ಬೆಳಗುಂದಿಯವರಿಗೆ ಫೈನಲ್ ಪ್ರವೇಶವನ್ನು ನೀಡಿದೆ. ಇನ್ನು ಈ ಬಾರಿಯ ಸರಿಗಮಪ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಹಾಡುತ್ತಿದ್ದ ಲಹರಿ ಮಹೇಶ್ ಅವರನ್ನ ಎಲಿಮಿನೇಟ್ ಮಾಡಲಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಸರಿಗಮಪ ರಿಯಾಲಿಟಿ ಶೋನ ಫೈನಲಿಸ್ಟ್ ಆಗಿರುವ ಬಾಳು ಬೆಳಗುಂದಿಯವರ ಹಾಡು ಹೇಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜಿ ಕನ್ನಡ ವಾಹಿನಿ ಕೇವಲ TRP ಉದ್ದೇಶದಿಂದ ಪ್ರತಿಭೆಗಳಿಗೆ ಮೋಸವನ್ನ ಮಾಡುತ್ತಿದೆ. ನಿಜವಾದ ಪ್ರತಿಭೆಗಳನ್ನು ಎಲಿಮಿನೇಟ್ ಮಾಡಿ ಏನಕ್ಕೂ ಬಾರದವರನ್ನ ಫೈನಲ್ಗೆ ಕಳುಹಿಸಲಾಗಿದೆ. ಅದೇ ರೀತಿಯಲ್ಲಿ ಜಡ್ಜ್ಗಳು ಕೂಡ ನಿಜವಾದ ಪ್ರತಿಭೆಗಳಿಗೆ ಮೋಸವನ್ನ ಮಾಡುತ್ತಿದ್ದಾರೆ. ಅದೇ ರೀತಿಯಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ಸರಿಗಮಪ ಶೋನ ಜಡ್ಜ್ ಆಗಿರುವ ಅರ್ಜುನ್ ಜನ್ಯ ಆಗಿರಬಹುದು, ವಿಜಯ್ ಪ್ರಕಾಶ್ ಆಗಿರಬಹುದು ಅಥವಾ ರಾಜೇಶ್ ಕೃಷ್ಣನ್ ಆಗಿರಬಹುದು, ಎಲ್ಲರನ್ನ ಜಿ ಕನ್ನಡ ವಾಹಿನಿ ಕೊಂಡುಕೊಂಡಿದೆ. ಹೌದು, ಸರಿಗಮಪ ವಾಹಿನಿಯ ಜಡ್ಜ್ಗಳು ಕೂಡ ಪ್ರತಿಭೆಗಳಿಗೆ ಮೋಸವನ್ನ ಮಾಡುತ್ತಿದ್ದಾರೆ. ವಾಹಿನಿಗೆ TRPಯನ್ನು ನೀಡುವ ಉದ್ದೇಶದಿಂದ ಜಡ್ಜ್ಗಳು ಕೂಡ ಪ್ರತಿಭೆಗೆ ಮೋಸವನ್ನ ಮಾಡುತ್ತಿದ್ದಾರೆ ಅಂತ ಸಾಕಷ್ಟು ಜನರು ಆರೋಪವನ್ನ ಮಾಡುತ್ತಿದ್ದಾರೆ. ನಿಮ್ಮ ಪ್ರಕಾರ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಸರಿಗಮಪ ಫೈನಲ್ಗೆ ಯಾವ ಸ್ಪರ್ಧಿ ಪ್ರವೇಶವನ್ನ ಮಾಡಬೇಕಿತ್ತು ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.